ನಮಸ್ತೆ ಸ್ನೇಹಿತರೆ, ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ಇವಾಗ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹಂಚಿಕೊಳ್ಳಲು ಬಯಸ್ತಾ ಇದ್ದೀನಿ. ಸರ್ಕಾರ ಇವತ್ತು ಏನು ಮೊನ್ನೆ ನಡೆದಿರ್ತಕ್ಕಂಥ KPSC ಪ್ರಶ್ನೆ ಪತ್ರಿಕೆಯಲ್ಲಿ ಹಲವಾರು ದೋಷಗಳನ್ನು ನೋಡಿದ್ವಿ. ಅದಕ್ಕಾಗಿ ಸುಮಾರು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಕನ್ನಡ ಪರ ಸಂಘಟನೆಗಳಿಂದ ಹೋರಾಟದ ಫಲವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈಗ ತಾನೇ ಒಂದು KPSC ಏನು KAS ಪರೀಕ್ಷೆ ಇದೆಯಲ್ಲ ಅದನ್ನು ಮರಳಿ 2 ತಿಂಗಳ ಒಳಗಾಗಿ ನಡೆಸುವುದು ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು ಸಿದ್ದರಾಮಯ್ಯ ಅವರು KPSC ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಅನುವಾದ ಮಾಡಲ್ಪಟ್ಟ ಪ್ರಶ್ನೆಗಳು ಅಸಮರ್ಪಕವಾಗಿದೆ ಎಂಬ ವಿಚಾರವು ನನ್ನ ಗಮನಕ್ಕೆ ಬಂದ ತಕ್ಷಣ ಪರೀಕ್ಷಾರ್ಥಿಗಳಿಗೆ ಅನ್ಯಾಯವಾಗಬಾರದೆಂಬ ಉದ್ದೇಶದಿಂದ ಮುಂದಿನ 2 ತಿಂಗಳ ಒಳಗಾಗಿ ಮರುಪರೀಕ್ಷೆ ಮಾಡುವಂತೆ KPSCಗೆ ಸೂಚಿಸಲಾಗಿದೆ ಮತ್ತು ಯಾರು ಈ ರೀತಿ ತಪ್ಪುಗಳನ್ನು ಮಾಡಿದರೆ ಅವರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು. ಈ ಹೋರಾಟಕ್ಕೆ ಒಂದು ಸಂದ ನಮಗೆ ಜಯ ದೊರಕಿದೆ ಅಂತಲೇ ಹೇಳ್ಬೋದು. ಮತ್ತೆ ಈ ರೀತಿ ತೊಂದರೆ ಆಗದೇ ಇರಲಿ, ಇದೇ ರೀತಿ ನಾವು ಹೋರಾಟ ಮಾಡಿದರೆ KPSC ಭ್ರಷ್ಟಾಚಾರ ಮುಕ್ತ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಇದನ್ನು ಹೇಳೋದಕ್ಕೆ ಬಂದಿದೆ. ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.